ಜಗದೀಶ್ ಅವರ ಜಗದೀಶ್ ಅವರ ಬರ್ರಿ ಒಳಗ. ಜಗದೀಶ್ ಅವ್ರ ಏನ್ರಿ ಇದು? ಈ ಪ್ರಕರಣನ ಲಘು ಮುಗಿಸ್ತಿರೋ ಇಲ್ಲೋ ನೋಡ್ರಿ. ನಿಮ್ಮ ಸಲುವಾಗಿ ನಾವು ಮುಖಂಡರು ಕಾದು ಕೂಡ್ಲಿಕ್ಕೆ ಆಗೋದಿಲ್ಲ. ಈಗ ನೋಡ್ರಿ, ಖುದ್ದಾಗಿ ನಾವೇ ಇಲ್ಲಿ ಬರೋ ಹಂಗಾತ. ಪಾಟೀಲ್ರ, ನಾವು ಮನೆ ತನಕ ಯಾಕೆ ಬಂದೀವಪ್ಪ ಅಂತಂದ್ರೆ ಮಠದ ಸ್ವಾಮಿಗಳು ಹೇಳಿ ಕಳಿಸ್ಯಾರ. ನಿಮ್ಮ ಆಸ್ತಿ ವಿಷಯದೊಳಗೆ ವ್ಯರ್ಥ ಕಾಲಹರಣ ಮಾಡೋದು ಅವ್ರಿಗೆ ಮನಸ್ಸಿಲ್ಲ. ಆದಷ್ಟು ಲಘುನ ಒಂದು ನಿರ್ಧಾರಕ್ಕೆ ಬರ್ರಿ. ಅಲ್ಲಿ 10 ಅನಾಥ ಹುಡುಗರು ಪ್ರಸಾದದ ಜೋಡಿ ವಿದ್ಯಾ ಕಲೀಲಿಕ್ಕೆ ಹತ್ತಾರ. ಅವರಿಗೆ ತೊಂದರೆ ಆಗದ ಹಾಗ ಮುಂದಿನ ವ್ಯವಸ್ಥೆ ಮಾಡಬೇಕಾಗ್ಯದ ನೋಡ್ರಿ. ಅದು ಸ್ವಾಮಿಗಳ ಮೇಲಿರೋ ದೊಡ್ಡ ಜವಾಬ್ದಾರಿ. ಯಾವುದಕ್ಕೂ ಆ ಹುಡುಗಿನ ಒಂದು ಮಾತು ಕೇಳ್ಕೊಂಡು ಬಾ ಅಂತ ಹೇಳ್ಯಾರ್ರಿ. ಹೌದು, ಎಲ್ಲದ ಹುಡುಗಿ? ಕರೀಲಿಲ್ಲ. ಆಸ್ತಿ ಮಠಕ್ಕೆ ಇರಲಿ ಅಂತಾಳೋ ಇಲ್ಲ ತನಗ ಇರಲಿ ಅಂತಾಳೋ ನಾವೇ ಕೇಳ್ತೇವಕ್ಕಿನ್ನ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್